ಭಾರತದ ಹೆಮ್ಮೆಯ ಮಾಜಿ ಪ್ರಧಾನಿಗಳಾದ ಎಚ್.ಡಿ. ದೇವೇಗೌಡರಿಗೆ ಭಗವಂತ ಇನ್ನೂ ಹೆಚ್ಚಿನ ಆರೋಗ್ಯ ಹಾಗೂ ಭಾಗ್ಯವನ್ನು ನೀಡಲಿ ಎಂದು ಪ್ರಾರ್ಥಿಸಿ ಬಸವೇಶ್ವರ ನಗರದಲ್ಲಿರುವ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಸಲಾಯಿತು. ರಾಜಾಜಿನಗರ ವಾರ್ಡ್ ಜೆಡಿಎಸ್ ಅಧ್ಯಕ್ಷರಾದ ಶಶಿಕುಮಾರ್ ಹಾಗೂ ಕಾಮಾಕ್ಷಿಪಾಳ್ಯ ವಾರ್ಡ್ ಜೆಡಿಎಸ್ ಅಧ್ಯಕ್ಷರಾದ ಜಯಕುಮಾರ್ ಗೌಡ ನೇತೃತ್ವದಲ್ಲಿ ನಡೆದ ಪೂಜಾ ಕಾರ್ಯಕ್ರಮದಲ್ಲಿ ಹಲವು ಜೆಡಿಎಸ್ ಹಾಗೂ ಬಿಜೆಪಿ ಮುಖಂಡರುಗಳು ಹಾಗೂ ದೇವೇಗೌಡರ ಅಭಿಮಾನಿಗಳು ಭಾಗವಹಿಸಿದ್ದರು. ದೇವೇಗೌಡರಿಗೆ ಇನ್ನೂ ಹೆಚ್ಚಿನ ಆರೋಗ್ಯ ಭಾಗ್ಯ ನೀಡಲಿ ಎಂದು ಪ್ರಾರ್ಥಿಸಿ 108 ತೆಂಗಿನಕಾಯಿ ಹೊಡೆಯುವ ಮೂಲಕ ಭಕ್ತಿಪೂರ್ವಕವಾಗಿ ದೇವರಲ್ಲಿ ಪ್ರಾರ್ಥಿಸಲಾಯಿತು. ಇವತ್ತು ಒಂದು ಶುಭ ದಿನ ಅಂತ ಅನ್ಕೋತೀವಿ. ಯಾಕೆಂತಂದರೆ ನಮ್ಮ ಕನ್ನಡಿಗ ಹೆಮ್ಮೆಯ ಮಾಜಿ ಪ್ರಧಾನಮಂತ್ರಿಗಳು ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ದರು. ಆ ಟೈಮಲ್ಲಿ ನಾವು ಇಲ್ಲಿ ಸಂಕಲ್ಪ ಮಾಡ್ಕೊಂಡ್ವಿ ಸುಬ್ರಹ್ಮಣ್ಯ ಸ್ವಾಮಿಲಿ ಅವರು ಬೇಗ ಗುಣಮುಖರಾಗಿ ಮನೆಗೆ ಆರೋಗ್ಯವಾಗಿ ವಾಪಸ್ಸಾಗಲಿ ಅಂತ. ಅದೇ ರೀತಿ ಮನೆ ಆರೋಗ್ಯವಾಗಿ ವಾಪಸ್ಸಾಗಿದ್ದಾರೆ. ಇಲ್ಲಿ ನಾವು 101 ತೆಂಗಿನಕಾಯಿನ ಹೊಡೆದು ಅವ್ರಿಗೆ ಸುಬ್ರಹ್ಮಣ್ಯ ಸ್ವಾಮಿಲಿ ಬೇಡ್ಕೊಂಡಿದ್ದನ್ನು ಅರ್ಕೆನ ತೀರಿಸಿದ್ದೀವಿ. ಅವ್ರಿಗೆ 106 ಕಾಲ ಬಾಳಿ ಬದುಕಲಿ ಅಂತ ಈ ಸಂದರ್ಭದಲ್ಲಿ ಕೇಳ್ಕೊತೀನಿ. ಹೌದು, ಅವ್ರ ಸ್ಫೂರ್ತಿಯಿಂದನೇ ಇವತ್ತು ರಾಜಕೀಯಕ್ಕೆ ಯುವಕರು ಬರೋದೇ ಕಡಿಮೆ ಆಗಿದೆ. ದೇವೇಗೌಡರಂಥ ವ್ಯಕ್ತಿತ್ವ, ದೇವೇಗೌಡರಂಥ ಮುಂದಾಳತ್ವ ವಹಿಸುವಂಥ ಒಂದು ವ್ಯಕ್ತಿತ್ವ ಇರುವಂಥ ನಮ್ಮ ಕರ್ನಾಟಕಕ್ಕೆ ಒಂದು ವ್ಯಕ್ತಿ ಬೇಕು. ಮತ್ತು ಇಡೀ ದೇಶಕ್ಕೆ ಪ್ರಧಾನಿಯಾಗಿದ್ದಂಥ ಕನ್ನಡಿಗ ಒಂದು ವ್ಯಕ್ತಿ ಬೇಕು. ಯುವಕರು ಇನ್ನೂ ರಾಜಕೀಯಕ್ಕೆ ಬರಬೇಕು, ರಾಜಕೀಯ ಸಮಾಜ ಸೇವೆಯನ್ನು ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ಅವ್ರ ಮುಖ ಕೇಳ್ಕೊತೀವಿ. ದೇವೇಗೌಡರಿಗೆ ಹೆಚ್ಚಿನ ಆಯಸ್ಸು ಆರೋಗ್ಯ ಕಾಪಾಡಲಿ ಅಂತ ನಮ್ಮ ರಾಜಾಜಿನಗರ ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷರುಗಳು ಆದಿಯಾಗಿ ಪದಾಧಿಕಾರಿಗಳು ಎಲ್ಲ ಒಂದು ಈ ಶುಭ ಗಳಿಗೆಯಲ್ಲಿ ಒಂದು ಪೂಜಾ ಕಾರ್ಯಕ್ರಮನ ಏರ್ಪಾಡು ಮಾಡಿ ಎಲ್ಲ ಮುಖಂಡರುಗಳನ್ನು ಕರೆಸಿ ದೇವೇಗೌಡರಿಗೆ ಹೆಚ್ಚಿನ ರೀತಿ ಇನ್ನೂ ಆರೋಗ್ಯ ಶಕ್ತಿ ಕೊಡಲಿ ಅಂತ ಬೇಡ್ಕೊಂಡಿದ್ದೀವಿ. ಹಾಗೂ ವಿಶೇಷವಾಗಿ ನಾನು ಇಲ್ಲಿ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದಲ್ಲಿ ಬೆಂಗಳೂರು ಮಹಾನಗರ ಕಾರ್ಮಿಕ ವಿಭಾಗ ವತಿಯಿಂದ ದೇವೇಗೌಡರಿಗೆ ಹೆಚ್ಚಿನ ಆರೋಗ್ಯವನ್ನು ಕಾಪಾಡಲಿ ಅಂತ ಸರ್ವ ಪದಾಧಿಕಾರಿಗಳ ಪರವಾಗಿ ಹಾಗೂ ಕಾರ್ಯಕರ್ತಗಳ ಪರವಾಗಿ ಕೇಳ್ಕೊಳ್ತೀವಿ. ಪುರಾತನ ದೇವಸ್ಥಾನ ಅನ್ಬೋದು, ಐತಿಹಾಸಿಕ ಸುಬ್ರಹ್ಮಣ್ಯ ಸ್ವಾಮಿ. ನಾವು ಇಲ್ಲಿ ನೆಲೆಸಿ ಒಂದು 45 ವರ್ಷಗಳ ಮೇಲಾಯಿತು. ಈ ಸುಬ್ರಹ್ಮಣ್ಯ ಸ್ವಾಮಿ ತುಂಬ ಪವರ್ಫುಲ್ ದೇವರು ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ದೇವ್ರ ಸನ್ನಿಧಿಯಲ್ಲಿ ನಾವು ಪ್ರಾರ್ಥನೆ ಮಾಡ್ತಾಯಿದ್ವಿ. ನಮ್ಮ ಭಾರತದ ಕರುನಾಡ ಪ್ರಧಾನಮಂತ್ರಿಗಳಾಗಿದ್ದಂಥ ಸನ್ಮಾನ್ಯ ಶ್ರೀ ಎಚ್.ಡಿ. ದೇವೇಗೌಡರು ಸರಳ ಸ್ನೇಹಜೀವಿಗಳು, ಎಲ್ಲರೂ ಜೊತೆ ಬಡವರ ಕಷ್ಟ ಸುಖವನ್ನು ಆಲಿಸಿ ಎಲ್ರಿಗೂ ಇದು ಮಾಡುವಂಥವ್ರು. ಅವರು ನಮ್ಮ ಭಾಗಕ್ಕೆ ನಡೆದಾಡೋ ದೇವರಿದ್ದಂಗೆ ಕರ್ನಾಟಕಕ್ಕೆ ಅಂಥ ಮಹಾನ್ ವ್ಯಕ್ತಿ. ಏನೋ ಸಣ್ಣ ಪುಟ್ಟ ಕಾಯಿಲೆ ಇರುತ್ತೆ, ಆದರೆ ಅವ್ರಿಗೆ ದೇವರು ಹೆಚ್ಚಿನ 94 ವಯಸ್ಸಲ್ಲೂ ಅಷ್ಟು ಉತ್ಸಾಹ ಓಡಾಡ್ತಾರೆ. ಅವ್ರಿಗೇನಿದ್ರು ಆರೋಗ್ಯ ಆಯಸ್ಸು ಹೆಚ್ಚು ಕೊಡಬೇಕು ಅಂತ ನಾವು ಈ ಭಗವಂತನಲ್ಲಿ ಪ್ರಾರ್ಥನೆ ಮಾಡೋಕ್ಕೆ ನಮ್ಮ ಪವರ್ಫುಲ್ ದೇವರು ಅವ್ರಿಗೆ ಒಂದು 106 ವರ್ಷ ಅವ್ರು ಬದುಕಲಿ ಅಂತ ನಾವು ಈ ಸನ್ನಿಧಿಯಲ್ಲಿ ಬೇಡ್ಕೊತಾ ಇದ್ದೀವಿ. ಇವತ್ತು ಏನು ನಮ್ಮ ರಾಷ್ಟ್ರದ ಮಾಜಿ ಪ್ರಧಾನಮಂತ್ರಿಗಳು ಕರುನಾಡಿನ ಹೆಮ್ಮೆ ದೇವೇಗೌಡರು ಮಣ್ಣಿನ ಮಗ ಅಂತಲೇ ಎಲ್ಲ ಜನರಿಂದ ನಾಮಾಂಕಿತರಾದಂಥವರು ಇವತ್ತು ತಮ್ಮ ಸುದೀರ್ಘ ಒಂದು 60 ವರ್ಷದ ರಾಜಕೀಯ ಜೀವನದಲ್ಲಿ ಈ ನಾಡು ನುಡಿ ದೇಶಕ್ಕೋಸ್ಕರ ತಮ್ಮ ಪ್ರತಿ ಕ್ಷಣವನ್ನು ಕೂಡ ಮೀಸಲಾಗಿಟ್ಟಿರ್ತಕ್ಕಂಥ ನಮ್ಮ ಭಾರತ ದೇಶದ ಹೆಮ್ಮೆಯ ಪುತ್ರ ದೇವೇಗೌಡರು. ಏನು ಅಷ್ಟು ದೊಡ್ಡ ಮಟ್ಟದ ಅನಾರೋಗ್ಯ ಏನೂ ದೇವೇಗೌಡರಿಗೆ ಆಗಿರಲಿಲ್ಲ. ಕೇವಲ ಒಂದು ಇನ್ಫೆಕ್ಷನ್ ಆಗಿ ಜ್ವರ ಆಗಿರ್ತಕ್ಕಂಥದ್ದು. ಆದರೂ ಕೂಡ ಇಡೀ ದೇಶನ ಅದ್ರ ಬಗ್ಗೆ ಆತಂಕವನ್ನು ವ್ಯಕ್ತಪಡಿಸೋದು ದೇವೇಗೌಡರಿಗೆ ಏನಾಗಿದೆ, ಆರೋಗ್ಯ ಚೇತರಿಸ್ಕೋಬೇಕು, ದೇವೇಗೌಡರು ಮತ್ತೆ ಈ ದಿನನಿತ್ಯದ ರಾಜಕಾರಣಕ್ಕೆ ಬರಬೇಕು, ಅವರ ಸಲಹೆ ಸೂಚನೆಗಳು ಈ ದೇಶಕ್ಕೆ ಅವಶ್ಯಕತೆ ಇದೆ ಅಂತ ಪ್ರಧಾನಮಂತ್ರಿ ನಮ್ಮೆಲ್ಲರ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರು ಕೂಡ ಪ್ರತಿನಿತ್ಯ ದೇವೇಗೌಡರ ಬಗ್ಗೆ ಆರೋಗ್ಯದ ಬಗ್ಗೆ ಕಾಳಜಿಯನ್ನು ನೋಡ್ತಾ ಇದ್ದದ್ದು ಕಂಡು ಬಂದಿದೆ. ಇವತ್ತು ಎಲ್ಲ ನಮ್ಮ ರಾಜಾಜಿನಗರ ವಿಧಾನಸಭಾ ಕ್ಷೇತ್ರದ ಭಾರತೀಯ ಜನತಾ ಪಕ್ಷ ಮತ್ತು ನಮ್ಮ JDS ಪಕ್ಷದ ಎಲ್ಲ ನಮ್ಮ ಕ್ಷೇತ್ರದ ಅಧ್ಯಕ್ಷರು, ಮಹಿಳಾ ಮುಖಂಡರುಗಳು, ಎಲ್ಲ ನಮ್ಮ ಪಕ್ಷದ ಎಲ್ಲ ಮುಖಂಡರುಗಳು ಮತ್ತು ನಮ್ಮ ಈ ರಾಜಾಜಿನಗರ ವಿಧಾನಸಭಾ ಕ್ಷೇತ್ರದ ಶಾಸಕರಾದಂಥ ಸುರೇಶ್ ಕುಮಾರ್ ಅವರು ಎಲ್ಲರ ಉಪಸ್ಥಿತಿಯಲ್ಲಿ ನಾವೆಲ್ಲರೂ ಕೂಡ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಭಾಳ ಒಂದು ಐತಿಹಾಸಿಕವಾದಂಥ ಸುಬ್ರಹ್ಮಣ್ಯ ದೇವಸ್ಥಾನ. ಇಲ್ಲಿ ಏನೇ ಒಂದು ಕೋರಿಕೆ ಕೇಳಿಕೊಂಡ್ರು ಒಳ್ಳೆಯದಾಗ್ತದೆ ಅಂತ ಒಂದು ಪ್ರತೀತಿ ಇದೆ. ಪ್ರತಿನಿತ್ಯ ಮಂಗಳವಾರ ಮತ್ತು ಶುಕ್ರವಾರ ಭಾಳ ಜನ ಇಲ್ಲಿ ಸೇರ್ತಾರೆ. ಮತ್ತು ಅದೇ ರೀತಿ ನಮ್ಮೆಲ್ಲರ ನೆಚ್ಚಿನ ಮಾಜಿ ಮುಖ್ಯಮಂತ್ರಿಗಳು ಕುಮಾರಸ್ವಾಮಿಗೂ ಕೂಡ ಇವತ್ತು ಅನಾರೋಗ್ಯ, ಸಣ್ಣ ಪುಟ್ಟ ಅನಾರೋಗ್ಯ ಇರೋದ್ರಿಂದ ಮತ್ತು ದೇವೇಗೌಡರಿಗೆ, ಅವ್ರಿಗೆ ದೇವರು ಒಬ್ಬ ಆಯಸ್ಸು ಆರೋಗ್ಯವನ್ನು ಕೊಡಲಿ ಮತ್ತು ಈ ನಾಡಿನ ಸೇವೆ ಅಂತ ಮಾಡ್ತಕ್ಕಂಥ ಅವಕಾಶ ಸಿಗಲಿ ಅಂತ ನಾವೆಲ್ಲ ಕೂಡ ನಾವು ಸ್ನೇಹಿತರು ಭಾಳ ಅಚ್ಚುಕಟ್ಟಾಗಿ ಭಯ ಮತ್ತು ಶ್ರದ್ಧೆಯಿಂದ ಚೊಕ್ಕಟ ಸಣ್ಣ ಕಾರ್ಯಕ್ರಮ ಆದರೂ ಕೂಡ
ಅವ್ರು ಏನು ನಮ್ಮ ಮನಸ್ಸಿನಲ್ಲಿದೆ ದೇವೇಗೌಡರ ಬಗ್ಗೆ ಇರ್ತಕ್ಕಂಥ ಪ್ರೀತಿ, ವಿಶ್ವಾಸ, ಅಭಿಮಾನ, ಎಲ್ಲದಕ್ಕಿಂತ ದೊಡ್ಡದು ಅಭಿಮಾನದಿಂದ ಇವತ್ತು ನಮ್ಮ ಮಾಜಿ ಉಪಮೇಯರ್ ರಂಗಣ್ಣವರು, ನಮ್ಮ ಪಕ್ಷದ ಇನ್ನೊಬ್ಬರು ಹಿರಿಯ ಮುಖಂಡರು RV ಹರೀಶ್ ಅವರು, ಮತ್ತು ಇಲ್ಲಿ ಸ್ಪರ್ಧೆ ಮಾಡಿದಂಥ ಆನಂದ್ ಅವರು, ನಮ್ಮ ಜಯಕುಮಾರ್ ಗೌಡರು, ಮತ್ತು ನಮ್ಮ ಕ್ಷೇತ್ರಾಧ್ಯಕ್ಷ ಶಶಿಕುಮಾರ್ ಅವರು, ಆಶಾದೇವಿಯವರು, ನಮ್ಮ ಶ್ರೀನಿವಾಸ್ ಎಲ್ಲರೂ ಕೂಡ ನನಗೂ ಈಗ 2 ನಿಮಿಷದ ಮುಂದೆ ಕರೆ ಮಾಡಿದರು ನಮ್ಮ ಜಯಕುಮಾರ್ ಬನ್ನಿ ಅಂತ. ನಾನು ಇದಕ್ಕಿಂತ ಒಳ್ಳೆ ಕಾರ್ಯಕ್ರಮ ಇನ್ಯಾವುದಿದೆ, ದೇವೇಗೌಡರ ಬಗ್ಗೆ ನಾನು ಒಂದು ಕೈ ಮುಗಿಬೇಕು ಅಂದ್ಕೊಂಡು ನಾವು ಕೂಡ ಬಂದು ಭಾಳ ಅಚ್ಚುಕಟ್ಟಾಗಿ ಆಯಿತು. ಮಾನ್ಯ ಎಲ್ರಿಗೂ ನಮಸ್ಕಾರ. ಮಾನ್ಯ ಮಾಜಿ ಪ್ರಧಾನಿಗಳು, ಮಣ್ಣಿನ ಮಗ, ಈ ದೇಶ ಕಂಡ ಅಪರೂಪದ ಪ್ರಧಾನಮಂತ್ರಿಗಳಾದ ದೇವೇಗೌಡರಿಗೆ ಆರೋಗ್ಯ ಒಳ್ಳೆಯದಾಗಲಿ. ಇಡೀ ವಯಸ್ಸಿನಲ್ಲಿ 94 ವರ್ಷದಲ್ಲೂ ಅವರು ರಾಜಕೀಯದ ಬಗ್ಗೆ ಒಲವಿದೆ. ಅವರಿಗೆ ಪರಮಾತ್ಮ ಇನ್ನೂ ಹೆಚ್ಚಿನ ಆರೋಗ್ಯ ಕೊಡಲಿ ಅಂತ ಪ್ರಾರ್ಥನೆ ಮಾಡಿಕೊಂಡು, ಅದೇ ರೀತಿ ನಮ್ಮ ನೆಚ್ಚಿನ ಈ ಭಾಗದ ಸುರೇಶ್ ಕುಮಾರ್ ಅವರ ಆರೋಗ್ಯನೂ ವ್ಯತ್ಯಾಸ ಆಗಿತ್ತು, ಅವ್ರಿಗೂ ಸುಧಾರಣೆ ಆಗ್ತಾಯಿದೆ, ಅವ್ರಿಗೂ ಒಳ್ಳೆಯದಾಗಲಿ ಅಂತೇಳಿ, ಹಾಗೂ ನಮ್ಮ ನೆಚ್ಚಿನ ಪ್ರಧಾನಿಗಳಾದ ನರೇಂದ್ರ ಮೋದಿಯವರಿಗೂ ಆರೋಗ್ಯ ಭಾಗ್ಯ ಕೊಡಲಿ, ಹಾಗೂ ಕುಮಾರಣ್ಣವ್ರಿಗೂ ಆರೋಗ್ಯ ಭಾಗ್ಯ ಕೊಡಲಿ ಅಂತ ನಾವು ಎಲ್ಲ ಕಾರ್ಯಕರ್ತರು, JDS BJPಯ ಎಲ್ಲ ಕಾರ್ಯಕರ್ತರು ಸೇರಿ ಇವತ್ತು ಈ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದಲ್ಲಿ ಅವರ ಆಯುಸ್ಗೋಸ್ಕರ ಎಲ್ಲರೂ ಪ್ರಾರ್ಥಿಸ್ತಾ ಇದ್ದೀವಿ. ಅವರೆಲ್ಲರಿಗೂ ದೇವರು ಒಳ್ಳೇದು ಮಾಡಿ. ನಮ್ಮ ಸ್ನೇಹಿತರಾದ ಜಯಕುಮಾರ್ ಗೌಡರು ಮತ್ತು ಶಶಿಕುಮಾರು, ಗೋಪಾಲು, ಆಶಾದೇವರು, ಮಂಜುಳಾರವರು ಮತ್ತು ಹಿರಿಯ ಮುಖಂಡರುಗಳಾದ ಪ್ರಕಾಶ್ ಅವರು, ರಂಗಣ್ಣವರು ಮತ್ತು ಅನೇಕ ಸ್ನೇಹಿತರು ಇವತ್ತು ದೇಶದ ಹಿತಕ್ಕಾಗಿ ನಮ್ಮ ಹಿರಿಯ ನಾಯಕರುಗಳಾದ ದೇವೇಗೌಡರು, ಯಾಕೆಂದರೆ ಅದು ನಮ್ಮ ದೇಶಕ್ಕೆ, ನಮ್ಮ ರಾಜ್ಯಕ್ಕೆ ಒಂದು ಸೊತ್ತದು. ಅವರು ಇರ್ತಕ್ಕಂಥ ಈ ವಯಸ್ಸಿನಲ್ಲೂ ಕಾಳಜಿ, ರೈತರ ಪರ ಇರ್ಬೋದು, ನಮ್ಮ ಕರ್ನಾಟಕಕ್ಕೆ ಒಂದು ಹೆಮ್ಮೆ, ಒಂದು ಪ್ರಧಾನಮಂತ್ರಿ ಆಗಿರೋದು ಮತ್ತು ಅವ್ರದ್ದು, ಮತ್ತು ಅದೇ ರೀತಿಯಾಗಿ ಕುಮಾರಸ್ವಾಮಿರವರು, ಸುರೇಶ್ ಕುಮಾರ್ ಅವರು, ಇವರಿಗೆ ಇತ್ತೀಚೆಗೆ ಸಣ್ಣ ಪುಟ್ಟ ಆರೋಗ್ಯಗಳು ಕೆಟ್ಟರಿಂದ ಇವ್ರಿಗೆಲ್ರಿಗೂ, ಯಾಕೆಂದರೆ ಇವರೆಲ್ಲ ನಮ್ಮ ದೇಶದ ಸೊತ್ತು, ಅವ್ರಿಗೆಲ್ರಿಗೂ ದೇವರು ಆಯುರಾರೋಗ್ಯ ಐಶ್ವರ್ಯ ಕೊಡಲಿ ಅಂತ ಇವತ್ತು ದೇಶದ ಹಿತದೃಷ್ಟಿಯಿಂದ ಎಲ್ಲರೂ ನಮ್ಮನ್ನೆಲ್ಲ ಕರೆದು ಒಂದು ಪೂಜೆ ಮಾಡಿದ್ದಾರೆ. ನಾವೆಲ್ಲರೂ ಪ್ರಾರ್ಥಿಸೋಣ, ಅವ್ರಿಗೆ ಒಳ್ಳೆಯದಾಗಲಿ, ಅವ್ರಿಗೆ ಇನ್ನೂ 106 ವರ್ಷ ಬಾಳಲಿ, ಇನ್ನೂ ಈ ದೇಶಕ್ಕೆ ಸೇವೆ ಮಾಡಲಿ ಅಂತ ಪ್ರಾರ್ಥಿಸ್ತೀವಿ. ಭಾರತದ ಹೆಮ್ಮೆಯ ಪುತ್ರ ಮತ್ತು ನಮ್ಮ ಕರ್ನಾಟಕ ಕಂಡ ಅತ್ಯಂತ ಪ್ರಭಾವಿ ಮುಖಂಡ ಮತ್ತು ಜಾತ್ಯತೀತ ಜನತಾದಳದ ಪ್ರಮುಖ ರೂವಾರಿ, ನಾಡ ಕಂಡ ಅಪ್ರತಿಮ ನಾಯಕ, ಬಡವರ ಬಂಧು, ಏನು ನಮ್ಮ ರೈತ, ಮಣ್ಣಿನ ಮಗ, ರೈತ ನಾಯಕ, ಏನು ನಮ್ಮ ಹಾಸ್ಪಿಟ್ಲಲ್ಲಿ ಏನೋ ಒಂದು ಸಣ್ಣ ಪುಟ್ಟ ಒಂದು ವ್ಯತ್ಯಾಸದಿಂದ ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗಿದ್ದರು. ಅವರು ಆರೋಗ್ಯದಲ್ಲಿ ಚೇತರಿಕೆ ಕಾಣಲಿ ಅಂತ ನಾವು ಇವತ್ತು ನಮ್ಮ ಕ್ಷೇತ್ರದ ರಾಜಾಜಿನಗರ ಕ್ಷೇತ್ರದ ಶಶಿಕುಮಾರ್ ಅವರ ಅಧ್ಯಕ್ಷತೆಯಲ್ಲಿ ನಾವು ಇವತ್ತು ಏನು 101 ತೆಂಗಿನಕಾಯಿಯನ್ನು ನಾವು ಹೊಡೆದಿದ್ದೀವಿ. ಅವರು ಅತಿ ಶೀಘ್ರವಾಗಿ, ವೇಗವಾಗಿ ಅವರು ಗುಣಮುಖವಾಗಿ ಆಗಲಿ ಅಂತ ನಾವು ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದಲ್ಲಿ ನಾವೆಲ್ಲ ಸಾವಿರಾರು ಜನ ನಾವು ಒಂದು ಕೂಡಿ ಹಾಕಿ ಅವರನ್ನು ನಾವು ಎಲ್ಲ ಪ್ರಾರ್ಥನೆಯನ್ನು ಮಾಡ್ಕೊಂಡಿದ್ದೀವಿ. ಇವತ್ತು ನಮಗೆ ಏನು ಮಹಾನ್ ನಾಯಕ, ನಮಗೆ ಯುವಕರ ಸ್ಫೂರ್ತಿ. ಅವರು ಏನೇ ಹುಷಾರಿಲ್ಲದೆ ಹೋದರೂ ನಾವು ಹಾಸ್ಪಿಟ್ಲಿಗೆ ಬಂದರೂ ಅವರು ಎದ್ದು ನಮ್ಗೆ ಆಶೀರ್ವಾದ ಮಾಡ್ತಾರಲ್ಲ, ಅದೊಂದೇ ನಮಗೆ ಪ್ರೇರಣೆ. ಆದ್ದರಿಂದ ಅವರು ಅತ್ಯಂತ ಶೀಘ್ರವಾಗಿ ಗುಣಮುಖರಾಗಿ ಅಂತ ನಾನು ಆ ಸುಬ್ರಹ್ಮಣ್ಯ ಸ್ವಾಮಿಯ ದೇವಸ್ಥಾನದಲ್ಲಿ ನನ್ನ ವೈಯಕ್ತಿಕವಾಗಿ ನಾನು ಮಹಾಲಕ್ಷ್ಮಿ ಲೇಔಟು ಮತ್ತು ಶಕ್ತಿ ಗಣಪತಿ ನಗರ ಪರವಾಗಿ ನಾನು ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೀನಿ.